ನಿಮ್ಮ ಹೆಸರು ಹೇಳ್ಬಿಟ್ಟು. ಹಾಂ ಸರ್. ಹಾಂ ಸರ್. ನಾನು ಡಾಕ್ಟರ್ ಟಿ ಶಿವಪ್ರಸಾದ್ ಅಂತೇಳಿ ಆಡಳಿತ ವೈದ್ಯಾಧಿಕಾರಿ, ಸಾರ್ವಜನಿಕ ಆಸ್ಪತ್ರೆ ನಂಜನಗೂಡು, ಇಲ್ಲಿ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದೀನಿ. ಸೊ ಈಗಾಗಲೇ ನಮಗೆ 20, 21, 22 ಈ ವರ್ಷಗಳಲ್ಲಿ ನಮಗೆ ಕೋವಿಡ್-19 ಬಗ್ಗೆ ಭಾಳಷ್ಟು ಅನುಭವಗಳಾಗಿದ್ದಾವೆ. ಸೊ ಜನಸಾಮಾನ್ಯರು ಎಲ್ಲರೂ ಕೂಡ ಎಲ್ಲ ವಿವಿಧ ಇಲಾಖೆಗಳಲ್ಲೂ ಕೂಡ ಸೇರಿ ಕೆಲಸವನ್ನು ಆ ಟೈಮಲ್ಲಿ ಮಾಡಿದ್ದೀವಿ. ಜನಗಳಿಗೂ ಕೂಡ ಅದ್ರ ಬಗ್ಗೆ ಅರಿವಿದೆ, ಕೋವಿಡ್-19 ಬಗ್ಗೆ. ಸೊ ಈಗ ಕೋವಿಡ್ ಪ್ರಕರಣಗಳು ಇಲ್ಲೊಂದಲ್ಲೊಂದು ಪ್ರಕರಣಗಳು ವರದಿ ಆಗ್ತಾ ಇದ್ದಾವೆ. ಈಗ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ನಂಜನಗೂಡು ತಾಲೂಕಲ್ಲಿ ಯಾವುದೇ ಪ್ರಕರಣಗಳು ಕೂಡ ವರದಿಯಾಗಿಲ್ಲ. ಸೊ ಇದ್ರ ಬಗ್ಗೆ ಜನಸಾಮಾನ್ಯರು ಆತಂಕ ಪಡುವಂಥದ್ದಿಲ್ಲ, ಭಯ ಪಡುವಂಥದ್ದಿಲ್ಲ. ಇದ್ರ ಬಗ್ಗೆ ಎಚ್ಚರ ವಹಿಸ್ಬೇಕಷ್ಟೆ. ಸೊ ಅವರಿಗೆ ಸಣ್ಣ ಪುಟ್ಟ ಜ್ವರ ಇದ್ದಂಥದ್ದು ಮತ್ತು ಮೈಕೈ ನೋವು ಇರ್ತಕ್ಕಂಥದ್ದು ಮತ್ತು ರನ್ನಿಂಗ್ ನೋವ್ಸ್ ಇರ್ತಕ್ಕಂಥದ್ದು, ಈ ಸಂದರ್ಭದಲ್ಲಿ ಅವರು ಆಸ್ಪತ್ರೆಗೆ ಬಂದು ಪರೀಕ್ಷೆಯನ್ನು ಮಾಡಿಸ್ಕೊಂಡು ತಜ್ಞ ವೈದ್ಯರ ಸಲಹೆಯನ್ನು ಪಡ್ಕೋಬೇಕು. ಹೀಗೆ ಇದರ ಜೊತೆಗೆ ನಮಗೆ ಕೋವಿಡ್ಗೆ ಸಂಬಂಧಪಟ್ಟಂಥ ಸಿಂಪ್ಟಮ್ಸ್ಗಳೇನಾದರೂ ಇದ್ದಂಥ ಸಂದರ್ಭದಲ್ಲಿ ಆ ರೋಗಿಗಳನ್ನ ತಪಾಸಣೆಗೆ ಒಳಪಡಿಸಿ ಅವರಿಂದ ನೇಸಲ್ ಸ್ವಾಬ್ ಮತ್ತು ಓರಲ್ ಸ್ವಾಬ್ನ ತೆಗೆದು ನಾವು ನಮ್ಮ ಜಿಲ್ಲಾ ಆಸ್ಪತ್ರೆಗೆ ಕಳಿಸ್ಕೊಡ್ತೀವಿ. ಜಿಲ್ಲಾ ಆಸ್ಪತ್ರೆಯಲ್ಲಿ ಪರೀಕ್ಷೆ ಆದ ನಂತರ ದೃಢಪಟ್ಟರೆ ಅವ್ರಿಗೇನು ಚಿಕಿತ್ಸೆನ ಕೊಡಬೇಕು, ಮನೆಯಲ್ಲೇ ಕೊಡಬೇಕಾ ಇಲ್ಲ ಅವನ್ನ ಆಸ್ಪತ್ರೆಯಲ್ಲೇ ಅಡ್ಮಿಟ್ ಮಾಡಬೇಕಂತಕ್ಕಂಥದ್ದನ್ನ ತೀರ್ಮಾನ ಮಾಡಿ ವೈದ್ಯಾಧಿಕಾರಿಗೆ ತೀರ್ಮಾನ ಮಾಡಿ ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಕೆಲಸ ಆಗ್ತದೆ. ಈಗ ನಾವು ಸದ್ಯದ ಪರಿಸ್ಥಿತಿಯಲ್ಲಿ ಲಸಿಕೆಯನ್ನಾಗಲಿ ಮತ್ತು ಬೇರೆಯವರಿಗೆ ಮಾಸ್ಕನ್ನು ಕಡ್ಡಾಯವಾಗಿ ಬಳಕೆ ಮಾಡಬೇಕು ಅಂತಕ್ಕಂಥದ್ದಾಗಲಿ ಮತ್ತು ಸೋಷಿಯಲ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಬೇಕಂಥದ್ದಾಗಲಿ ಯಾವುದೇ ನಿರ್ಬಂಧಗಳನ್ನ ವಿಧಿಸಿಲ್ಲ. ಸೊ ಆದರೂ ಕೂಡ ಜನರು ಜಾಗೃತ ಆಗಿರಬೇಕು. ಹೀಗಿರ್ತಕ್ಕಂಥ ರೋಗಿಗಳ ಸಂಬಂಧಿಕರ ಇಲ್ಲ ಎಲ್ಲಾದರೂ ಸಭೆ ಸಮಾರಂಭಗಳಲ್ಲಿ ಇರ್ತಕ್ಕಂಥದ್ದಲ್ಲಿ ಆದಷ್ಟು ಜಾಗೃತರಾಗಿರ್ತಕ್ಕಂಥದ್ದು. ಅಂದರೆ ಇವರ ಸಂಪರ್ಕಕ್ಕೆ ಬರದೇ ಇರ್ತಕ್ಕಂಥದ್ದು. ಈಗ ಯಾಕಾದರೂ ಜ್ವರ ಇದೆ ಅಂತ ಹೇಳಿದ್ರೆ ಸ್ವಲ್ಪ ದೂರ ಇರ್ತಕ್ಕಂಥದ್ದು, ಮಾಸ್ಕ್ ಹಾಕೊಳ್ತಕ್ಕಂಥದ್ದು. ಮನೆಯಲ್ಲಿ ಗರ್ಭಿಣಿಯರು ಇರ್ತಾರೆ, ವಯಸ್ಸಾದವರು ಇರ್ತಾರೆ, ಮಕ್ಕಳುಗಳಿರ್ತಾರೆ. ಆ ಸಂದರ್ಭದಲ್ಲಿ ಯಾರಿಗಾದರೂ ಈ ಸೋಂಕು, ಕೆಮ್ಮು, ಜ್ವರ, ಚಳಿ ಈ ಥರ ಇದ್ದರೆ ಅವರು ಮಾಸ್ಕನ್ನು ಹಾಕಿ ಮತ್ತು ಕೈನ ರಿಪೀಟೆಡ್ ಆಗಿ ಸೋಪ್ ಹಾಕಿ ಕೈ ತೊಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಾವು ಪರೀಕ್ಷೆ ಮಾಡಲಿಕ್ಕೆ ಸ್ಥಿತಿ ಇದ್ದೀವಿ. ಮತ್ತು ರೋಗಿಗಳು ಈ ಥರ ಪಾಸಿಟಿವ್ ಪೇಷಂಟ್ಸ್ ಯಾವ್ದಾದ್ರು ನಮಗೆ ಬಂದರೆ ಅವನ್ನ ಅಡ್ಮಿಟ್ ಮಾಡಿ ಚಿಕಿತ್ಸೆ ಕೊಡಲಿಕ್ಕೆ ಅಂತೇಳಿ ನಾವು 20 ಹಾಸಿಗೆಗಳಿರ್ತಕ್ಕಂಥ ಕೊಠಡಿಯನ್ನು, ಸುಸಜ್ಜಿತವಾದಂಥ ಕೊಠಡಿಯನ್ನು ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಸೊ ನಮ್ಮಲ್ಲಿ PSA ಪ್ಲ್ಯಾಂಟ್ ಆಕ್ಸಿಜನ್ ಕೂಡ ಇದೆ, LMO ಪ್ಲ್ಯಾಂಟ್ ಕೂಡ ಇದೆ, ನಮ್ಮಲ್ಲಿ 80 ಜಂಬೂ ಸಿಲಿಂಡರ್ಸ್ ಕೂಡ ಇದೆ. ಮತ್ತು ನಮ್ಮ ಹಾಸ್ಪಿಟಲ್ ಇರ್ತಕ್ಕಂಥ ಎಲ್ಲ ಬೆಡ್ಗಳಿಗೂ ಕೂಡ ಆಕ್ಸಿಜನ್ ಸಪ್ಲೈ ಇದೆ. ಸೊ ಬಹುಶಃ ನಾವು ಲಾಸ್ಟ್ ಟೈಮು ಏನಾಯ್ತಪ್ಪ ಅಂತ ಹೇಳಿದ್ರೆ ಆಕ್ಸಿಜನ್ ಕೊರತೆ ಭಾಳ ಅಕ್ಯೂಟ್ ಶಾರ್ಟೇಜ್ ಆಯಿತು. ನಂಬರ್ ಆಫ್ ಪೇಷಂಟ್ಸ್ ಜಾಸ್ತಿ ಇದ್ದರು, ಹಾಗಾಗಿ ಆಕ್ಸಿಜನ್ ಒದಗಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಬಟ್ ಈ ಸರಿ ಕಳೆದ ಬಾರಿ ಆಗಿರ್ತಕ್ಕಂಥ ಏನೇನು ವ್ಯತ್ಯಾಸಗಳಿದ್ರು ಅವನ್ನೆಲ್ಲವನ್ನು ಕೂಡ ಈ ಸರಿ ನಾವು ಸರಿಪಡಿಸ್ಕೊಂಡು ನಾವು ಕೆಲಸವನ್ನು ಮಾಡೋ ನಿಟ್ಟಿನಲ್ಲಿ ಜಾಗೃತರಾಗಿದ್ದೇವೆ. ನಮ್ಮ ಸಿಬ್ಬಂದಿ ವರ್ಗದವರು, ನಮ್ಮ ವೈದ್ಯಕೀಯ ತಂಡ ಎಲ್ಲರೂ ಕೂಡ ಸರ್ವ ಸನ್ನದ್ಧರಾಗಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ